ಇದು ಇನ್ನೊಂದು ದುಷ್ಟರ ಕತೆ. ರಾಮ ಮಂದಿರ ದೇಣಿಗೆ ಲೂಟಿ ಸಂಬಂಧ SIT ತನ್ನ ತನಿಖೆಯನ್ನು ತೀವ್ರಗೊಳಿಸಿದೆ. 42 ಜನರನ್ನು ವಿಚಾರಣೆಗೊಳಪಡಿಸಿದೆ. ಫೇರ್ ಎನಫ್. ಅದೆಷ್ಟೋ ಕೋಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಪರ್ ಡೇ 20 ಲಕ್ಷ, 22 ಲಕ್ಷ, 24 ಲಕ್ಷ ಎತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 500 ಕೋಟಿ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಷ್ಟು ಇರಲಿಕ್ಕಿಲ್ಲ ಅದು. ಇಂಥ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಅದನ್ನು 10 ಪಟ್ಟು ಹೆಚ್ಚಿಸ್ಕೊಂಡು ಹೋಗ್ತಾರೆ ಜನ. ಅಷ್ಟು ಇರಲಿಕ್ಕಿಲ್ಲ. ಮುಖ್ಯವಾಗಿ ಹಣ ಎಣಿಕೆ ಹಾಗೂ ಉಸ್ತುವಾರಿ ಸಿಬ್ಬಂದಿಯ ಹೇಳಿಕೆ ತಗೊಂಡು, ಯಾಕಂದರೆ ಅಲ್ಲೇ ದುಡ್ಡು ಹೋಗಿರೋದು ಇದು ಅಂತ ಲೆಕ್ಕ. ಸಿಂಪಲ್ ಮುಜರಾಯಿ ದೇವಸ್ಥಾನದಲ್ಲಿ ಕ್ಯಾಮ್ರಾ ಹಾಕಿ ಹುಂಡಿ ತೆಗಿತಾರೆ, ಎಣಿಸ್ತಾರೆ. ಹೌದು. ನಮ್ಮ ಮಾದೇಶ್ವರನ ಬೆಟ್ಟದಲ್ಲಿ ಮಾಡ್ತಾರೆ, ನಮ್ಮ ಸುಬ್ರಹ್ಮಣ್ಯ ಕುಕ್ಕೆನಲ್ಲಿ ಮಾಡ್ತಾರೆ, ಇನ್ನೆಲ್ಲೋ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಾರೆ, ಎಲ್ಲೆಲ್ಲೋ ಮಾಡ್ತಾರಪ್ಪ. ಸಿಂಪಲ್ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಎಲ್ಲ ರೆಕಾರ್ಡ್ ಇರುತ್ತೆ. ಎಲ್ಲ ರೆಕಾರ್ಡ್ ಮಾಡಿ ಕಣ್ಣು ಮುಂದೆ ತೆಗೆದು ಕಣ್ಣು ಮುಂದೆ ಜೋಡಿಸಿ ಕಣ್ಣು ಮುಂದೆ ಲೆಕ್ಕ ಮಾಡ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾರಪ್ಪ. ಹೌದಲ್ವಾ? ಹೌದು. ಅವ್ರನ್ನ ಒಳಗಡೆಗೆ ಹೋಗೋವಾಗ ಚೆಕ್ ಮಾಡಿ ಫುಲ್ಲು, ಹೊರಗಡೆ ಹೋಗೋ ಯಾಕಂದರೆ ಒಂದು ಸರ ಒಳಗೆ ಹಾಕೊಂಬಿಡೋದು, ಜೋಬೊಳಕ್ಕೆ ಒಂದು ಉಂಗುರ ಯಾರು ಹಾಕಿದ್ರೆ ಉಂಗುರನೇ ಇನ್ನೊಂದು ಕಡೆ ಎಲ್ಲ ಒಳಗೆ ಇಟ್ಕೊಂಬಿಡೋದು, ಇದೆಲ್ಲ ಮಾಡ್ತಾರೆ. ಆಮೇಲೆ ಅಂತ ಆಗಿದೆ, ಹಿಂದೆ ಇಲ್ಲ ಮಾಡ್ತಾರೆ. ಇವ್ರಿಗೇನು ಬಡ್ದಿತ್ತು ರೋಗ ಅದನ್ನು ಮಾಡೋಕ್ಕೆ? ಸರ್ ಇತ್ತು, ಕ್ಯಾಮ್ರಾ ಇತ್ತು, ಡಿಲೀಟ್ ಆಗಿದೆ ಸರ್. 6 ತಿಂಗಳದ್ದು ಇಷ್ಟು ಡಿಲೀಟ್ ಮಾಡಿಟ್ಟಿದ್ದಾರೆ. ಹೆಂಗಾಯಿತು ಡಿಲೀಷನು? ಹೆಂಗಾಯಿತು? ಓಕೆ, ಡಿಲೀಟ್ ಆಗಿದೆ ಅಂತ ಹೇಳ್ತಿದ್ದೆ. ಹೌದು. ಆಗಿದ್ದಾಗ ಶಾರ್ಟೇಜ್ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನು ನೋಡ್ಕೊಂಡಾರು ಕೂತಿರ್ಬೇಕಾಗಿತ್ತಲ್ಲ. ಯಾರು ಅಕೌಂಟೆಂಟ್ ಹೇಳಿದಾನೆ ಸರ್, ಹೇಳಿದಾನೆ, ಬಟ್ ಅವನನ್ನೇ ತೆಗೆದು ಹಾಕ್ಬಿಟ್ಟಿದ್ದಾರೆ ಸರ್ ಕೆಲಸದಿಂದ. ಅಂದರೆ ಯಾರು ಇದ್ರದ್ದು ಪಾಲ್ದಾರರು? ಬರೀ ದುಡ್ಡು ಹೊಡೆದಿರೋರ ಅಥವಾ ಮೇಲ್ಗಡೆ ಇರೋರ ಯಾರು? ಆ ಟ್ರಸ್ಟ್ ಯಾಕೆ ಇನ್ನೂ ಇದೆ? ಟ್ರಸ್ಟ್ ರಾಜೀನಾಮೆ ಕೊಡ್ಬೇಕು ತಾನೆ ನನ್ನ ಪ್ರಕಾರ. ಲವ್ಲಿ ಮಿಶ್ರಾ ಅಂತ ಇದರಲ್ಲಿ ಒಬ್ಬನು ಬರ್ತಾನೆ ಸರ್, ಅವನಿಗೆ 18,000 ರೂಪಾಯಿ ಸಂಬಳ ಇದ್ದಿದ್ದು. ಅವ್ನು ಕೋಟ್ಯಾಧೀಶ್ವರ, ಕೋಟಿ ಆಗ್ಲಿಪ್ಪ, ಪುಕ್ಕಟ್ಟೆ ದುಡ್ಡು ಬಂದರೆ ಎಲ್ಲಾನು ಹೊಡಿತಾನೆ, ನಮ್ಮ ಅಪ್ಪನ ಮನೆದೇನು ಹೋಗ್ಬೇಕು ಅಂತ. ನಾನು ಕೇಳ್ತಿರೋದು, ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಟ್ರಸ್ಟ್ ಈಸ್ ಟೇಕಿಂಗ್? ನಾವು ಈ ವರ್ಕರ್ಸನ್ನು ನೋಡಿ ದುಡ್ಡು ಕೊಡಲಿಲ್ವಲ್ಲ? ಹೌದು, ನಾವು ಕೊಟ್ಟಿದ್ದೀವಿ, ಅದಕ್ಕೆ ಹೇಳ್ತಿರೋದು ಹಕ್ಕಿದೆ. ನಾವು ಈ ವರ್ಕರ್ಸನ್ನು ನೋಡಿ ದುಡ್ಡು ಕೊಡಲಿಲ್ವಲ್ಲ? ಟ್ರಸ್ಟು ಮತ್ತು ದೇವ್ರು ನೋಡ್ಬಿಡ್ತಾನೆ ದುಡ್ಡು ಕೊಟ್ಟಿರೋದು ನಾವು. ಹಾಗಾದ್ರೆ ಟ್ರಸ್ಟಿನ ಜವಾಬ್ದಾರಿ ಏನಿದ್ರಲ್ಲಿ? ಈ ಟ್ರಸ್ಟಿಗಳು ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ ಈಗ ಅಂತಂದರೆ ಸೇಮ್ NTA, ನಮಗೆ ಸಂಬಂಧನೇ ಇಲ್ಲ ಅನ್ನೋ ಟೈಪು. ಫುಲ್ ರೀಎಂಟ್ರಿ ಎಕ್ಸಾಮ್ ಮಾಡ್ತಾ ಇದ್ದೀವಿ, ಆರ್ಮಿ ತರ್ತಾ ಇದ್ದೀವಿ, ನೇವಿ ತರ್ತಾ ಇದ್ದೀವಿ, ಏರ್ಫೋರ್ಸ್ ತರ್ತಾ ಇದ್ದೀವಿ, ಮಂಗಳ ಗ್ರಹದಿಂದ ಕಮಾಂಡೋಗಳು ಕರ್ಕೊಂಬತ್ತಾ ಇದ್ದೀವಿ ಅಂತ ಬುರುಡೆ ಬಿಡ್ತಾ ಇದ್ದಾರಲ್ಲ ಕಚಡಗಳು. ಈ ಟ್ರಸ್ಟು ಹಾಗೆ ಬಿಹೇವ್ ಮಾಡ್ತಾ ಇದ್ದೀವಿ. ಎನ್ಕ್ವೈರಿ ಕಾಲ್ ಮಾಡಿದ್ದೀವಿ, ಕ್ರಮ ತಗೋತೀವಿ ಅಂತ. ನಿಮ್ಮ ರೋಲ್ ಏನು? ಎಲ್ಲಿ ಹೋಯ್ತು, ಏನಾಯ್ತು? ನಿಮ್ಮ ರೋಲ್ ಏನು? ಟ್ರಸ್ಟ್ ರೋಲು. ಜವಾಬ್ದಾರಿ. ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಹಾಗಾದರೆ ಉಸ್ತುವಾರಿ ಜವಾಬ್ದಾರಿ ಯಾರದ್ದು? ಹಾಗಾದ್ರೆ ಅದರಲ್ಲಿ ಯಾವನೋ ಕ್ಲರ್ಕನ್ನು ಫಿಕ್ಸ್ ಮಾಡೋದಾದರೆ ಆ ಕ್ಲರ್ಕನ್ನು ಫಿಕ್ಸ್ ಮಾಡಲಿಲ್ಲ NTA-ನಲ್ಲಿ ನೀವು. ಇಲ್ಲ, ಇಲ್ಲಿ ಕ್ಲರ್ಕನ್ನು ಫಿಕ್ಸ್ ಮಾಡ್ತಿದ್ದೀರಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಮೇಲಿರೋರು ತಿಂದಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಬಟ್ ಜವಾಬ್ದಾರಿ ತೊಗೋಬೇಕಲ್ಲ. ಮೇಲಿರೋರು ತಿನ್ನೋ ಗಿರಾಕಿಗಳು ಅಲ್ಲದೆ ಇರ್ಬೋದು ಅವರೆಲ್ಲರೂ, ದೊಡ್ಡ ಮನುಷ್ಯರು ಅವರೆಲ್ಲರೂ. ಅವರು ಎಲ್ಲವನ್ನ ಮುಗಿಸ್ಕೊಂಡು ಜೀವನದಲ್ಲಿ ಅಲ್ಲಿ ಸೇವೆಗೆ ಥರ ಬಂದಿರೋಂಥವ್ರು. ಅದನ್ನು ನೃಪೇನ್ ಮಿಶ್ರಾ ಇರ್ಬೋದು, ಅಥವಾ ಇನ್ನೊಬ್ರು ಸ್ವಾಮೀಜಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರೂ. ಅವ್ರು ಯಾರು, ಅಥವಾ ಯಾವ ಟ್ರಸ್ಟಿಂದ ಯಾವ ಭಾಗ ಇದಕ್ಕೆ ಜವಾಬ್ದಾರಿನೋ ಅವರು ಯಾರು ಜವಾಬ್ದಾರಿ? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಎನ್ಕ್ವೈರಿ ಮಾಡಿದ್ರೆ ಸಾಲಲ್ಲ. ಮತ್ತೆ ಸರ್ ಹೇಗಾಯ್ತಿದು ಅಂದಕ್ಕೊಂದು ಉತ್ತರ ಸಿಗಬೇಕು. ಹೆಂಗಾಯಿತು 6 ತಿಂಗಳು 8 ತಿಂಗಳು? ಹೆಂಗೆ ಕತ್ತೆ ಕಾಯ್ತಾ ಇದ್ರ ಉಳಿದವರೆಲ್ಲ ಅಲ್ಲಿ? ಹಾಗಾದ್ರೆ ಮಣ್ಣು ತಿನ್ನಕ್ಕೆ ನೀವು ರಾಮನ ಹೆಸರಿನಲ್ಲಿ ದುಡ್ಡು ತಿಂದಿರೋ ಕಚಡಗಳನ್ನು, ಕಂತ್ರಿಗಳನ್ನು ಜನರಿಗೆ ಒಪ್ಪಿಸ್ಬೇಕು. ಜನರು ಅಲ್ಲಿ ಲತಾ ಮಂಗೇಶ್ಕರ್ ಸರ್ಕಲಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸ್ಬೇಕು ಅವರನ್ನು. ನನ್ನ ಪ್ರಕಾರ ಅದು ಸರಿಯಾದ ಶಿಕ್ಷೆ. ಎಸ್ ಇಲ್ವಾ? ಶ್ರೀರಾಮಚಂದ್ರ ಅವನ ಹೆಂಡತಿನೇ ಕೇಳ್ದ, ನಿನ್ನ ಪರಿಶುದ್ಧತೆಯನ್ನು ಸಾಬೀತು ಮಾಡು ಅಂತ. ಹಾಗಾಗಿ ಈ ಕಚಡಗಳು ತಮ್ಮ ಪರಿಶುದ್ಧತೆಯನ್ನು ಬೆಂಕಿಯಲ್ಲಿ ಬಿದ್ದು ಸಾಬೀತು ಮಾಡಲಿ. ಸರಿಯೂ ನದಿನೇ ಇದೆಯಾ? ಹಾಂ, ಬೆಂಕಿ ಇಲ್ಲ, ಸರಿಯೂ ನದಿ ಇಲ್ಲ, ಬೆಂಕಿಯಲ್ಲಿ. ನಾನು ನಿಮ್ಗೆ ಆಗದಿದ್ರೆ ನಾನೇ ಬಂದು ರೆಡಿ ಮಾಡಿಕೊಡ್ತೀನಿ ಕುಂಡಗಳನ್ನು. ಹಾರಿ ಎಲ್ಲವೂ ಕಂತ್ರಿಗಳು ತೊಗೊಂಬಂದು ನೀವು ಪರಿಶುದ್ಧರಾಗಿದ್ದರೆ ಎದ್ದು ಬರೋರಂತೆ. ಎಸ್, ವಿಧಾನ ಪರಿಷತ್ ಚುನಾವಣೆಗೆ ನಾಳೆ ಆಗುತ್ತೆ. 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳಿದ್ದಾರೆ. 4 ಕಾಂಗ್ರೆಸ್ ಏನು ಸಮಸ್ಯೆ ಇಲ್ಲ, BJP 2 ಅಭ್ಯರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಬಟ್ ಕಾಂಗ್ರೆಸ್ ಒಂದು 5ನೇ ಕ್ಯಾಂಡಿಡೇಟ್ ಆಗಿದೆ, JDS ಒಂದು ಕ್ಯಾಂಡಿಡೇಟ್ ಆಗಿದೆ. ಇಲ್ಲಿ ಸಮಸ್ಯೆ ಆಗೋದು JDSಗ ಕಾಂಗ್ರೆಸ್ಗ ಅನ್ನೋದು ಲೆಕ್ಕಾಚಾರಗಳಿದ್ದಾವೆ. ಸೊ 5ನೇ ಅಭ್ಯರ್ಥಿ ಗೆಲುವಿನ ಲೆಕ್ಕಾಚಾರ ಏನು ಕ್ವಿಕ್ ಆಗಿ ನೋಡ್ಬಿಡೋಣ ಸರ್. ಅಲ್ಲ, ಲೆಕ್ಕಾಚಾರ ಏನಿರುತ್ತೆ? ನಮ್ಗೇನ್ರಿ ಸಂಬಂಧ? ಜನರಿಗೆ ಏನ್ರಿ ಸಂಬಂಧ? ಇದು 5ನೇ ಅಭ್ಯರ್ಥಿ ಲೆಕ್ಕಾಚಾರ ಏನು? ಏನಿದನ್ನು ಇಂಟರ್ನ್ಯಾಷನಲ್ ಕರೆನ್ಸಿ ಪ್ರಾಬ್ಲಮ್ಮಾ? ನಿಮಗೆ ಬೇರೆ ಕೆಲಸವಿಲ್ಲ ಮೀಡಿಯಾನವ್ರಿಗೆ. ಅವ್ನು ಯಾವ ಆಯ್ಕೆ ಹಾಕತ್ತಾರೆ, ಮನೆಗೆ ಹೋಗ್ತಾರೆ, ಅದು ಯಾರೋ ಕ್ರಾಸ್ ಮಾಡಿಸ್ಕೊತಾರೆ, ಕಾಸು ತಿಂತಾರೆ, ಇಲ್ದ್ರೆ ತಿನ್ನಲ್ಲ. ಏನ್ರಿ ನಮಗೆ ಸಂಬಂಧ? ಆ ಪರಿಷತ್ತಿಂದ ಏನ್ರಿ ಆಗಬೇಕು?
ಏನೂ ಇಲ್ಲ. ಮತ್ತೆ ಏನಕ್ಕೆ ಅದಕ್ಕೆ ಅಷ್ಟೊಂದು ಓದಾಡ್ತಾ ಇದ್ದೀರಿ ಎಲ್ಲರೂ? ಏನು ಇಂಟರ್ನ್ಯಾಷನಲ್ ಅಫೇರ್ಸ್ ಡಿಸೈಡ್ ಮಾಡಿಬಿಡೋ ಎಲೆಕ್ಷನ್ ಥರ ಆಡ್ತಾ ಇದ್ದೀರಿ ಎಲ್ಲರೂ. ಎಲ್ಲರೆಲ್ಲ ಹೋಗಿ ರೆಸಾರ್ಟಿಗೆಲ್ಲ ಕೂತ್ಕೊಳ್ಳೋ ಮಟ್ಟ ಎಲ್ಲರೂ ಕೂತ್ಕೊಳ್ಳೋದು ಅವ್ರ ಹಣೆ ಬರಹ, ಅವ್ರಿಗೆ ಬೇಕು, ಅವ್ರಿಗೆ ವಾಸನೆ ಇರುತ್ತೆ, ಬೇರೆ ಏನೇನೋ ರುಚಿಗಳಿರುತ್ತವೆ, ಹೋಗ್ತಾರಪ್ಪ. ನಾವೇನು ಮಾಡೋಣ ಅದಕ್ಕೆ? ಏನ್ರಿ ಸಂಬಂಧ ಜನಕ್ಕಿದು? ಪರಿಷತ್ತಿಂದ ಏನ್ರಿ ಜನಕ್ಕೆ ಸಂಬಂಧ? ಅವೆಲ್ಲ ಬುದ್ಧಿವಂತರ ಜಾಗ. ನೋಡಿದ್ದೀವಲ್ಲ ಬುದ್ಧಿವಂತರು ಹೆಂಗೆ ಆಡ್ತಾರೆ, ಶರ್ಟ್ ಹಿಡ್ಕೊಂಡು ಸಭಾಪತಿ ಪೀಠಕ್ಕೆ ಹತ್ತಿದ್ದನ್ನ ನೋಡಿದ್ದೀವಲ್ಲ ಇವ್ರ ಬುದ್ಧಿನ. ಬಿಟಾಕ್ರಿ ಸುಮ್ಮನೆ, ಯಾವ್ನು ಬೇಕಾದ್ರು ಗೆದ್ಕೊಳ್ಳಿ, ಯಾವ್ನು ಬೇಕಾದ್ರು ಸೋತ್ಕೊಂಡು ಹೋಗ್ಲಿ, ನಮಗೇನು ಹೋಗ್ಬೇಕು. ಎಸ್. ಇನ್ನು ಬಿಡದಿ ಟೌನ್ಶಿಪ್ ಜಟಾಪಟಿ ತಾರಕಕ್ಕೇರಿದೆ. ಒಂದೆಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ರೆ, ಮತ್ತೊಂದೆಡೆ ಸ್ವಪಕ್ಷೀಯ ಯೋಜನೆ ಮುಂದೂಡಿ ಈಗೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ, ಇನ್ನು 2 ವರ್ಷ ಇದೆ, ಮುಂದಿನ 2028ರಲ್ಲಿ ಬಂದಾಗ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇವತ್ತು BJP ನಿಯೋಗ ಕೂಡ ಹೋಯಿತು, ಒಂದಿಷ್ಟು ಮಾತುಕತೆ ಎಲ್ಲ ಆಗಿದೆ. ಈ ಕಡೆ ಕುಮಾರಸ್ವಾಮಿ ಅವರು, ಆ ಕಡೆಗೆ ವಿಜಯೇಂದ್ರ ಅವರು, ಆ ಕಡೆಗೆ ಬಾಲಕೃಷ್ಣ ಅವರು ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಬಿಡೋಣ. ಪ್ರಿನ್ಸಿಪಲಿ ಸರ್, ಈ ಯೋಜನೆ 28ಕ್ಕೆ ಬಂದಾಗ ನೋಡ್ಕೊಳ್ಳೋಣ ಅಂತ ಯಾರು ಕಾಂಗ್ರೆಸ್ನವ್ರು ಹೇಳಿದ್ರೆ ಅವ್ನು ಕಪಾಳ ಕೊಡಿಬೇಕು. ಅವ್ರು ಕಪಾಳ ಕೊಡಿಬೇಕು, ಕೈಗೆ ಸಿಕ್ಕರು ಹೊಡಿಬೇಕು ಅವ್ನಿಗೆ ಕಪಾಳಕ್ಕೆ. ಯಾಕೆ ಸರ್? ದಿಸ್ ಇಸ್ ನಾಟ್ ಎ ಕ್ವಶನ್ ಆಫ್ ಓಟ್ಗೋಸ್ಕರ ಪ್ರಶ್ನೆ ಅಲ್ಲ ಇದು. ಆಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಇದು ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಇದು. ಎಕ್ಸಾಕ್ಟ್ಲಿ, ಎಸ್. 28ಕ್ಕೆ ಬಂದಾಗ ನೋಡೋಣ ಅಂತ ಕೆನ್ನೆ ಹೊಡಿಬೇಕು ಅವ್ರಿಗೆ, ನನ್ನ ಪ್ರಕಾರದಲ್ಲಿ. ಸೇಮ್ ಜನಕ್ಕಿಗೆ ಏನು ಹೇಳಿದ್ವು, ಸಿಕ್ಕಲ್ಲಿ ಬಾರಿಸ್ಬೇಕು NTN ಅವ್ರಿಗೆ ಅಂತ, ಹಂಗೆ ಇವ್ರಿಗೂ ಬಾರಿಸ್ಬೇಕು. ನನ್ನ ಪ್ರಕಾರ ಬಾರ್ಸಕ್ಕೆ ಶುರುವಾಗ್ಬಿಟ್ರೆ ಬುದ್ಧಿ ಬರುತ್ತಾ ಅಂತ ಕೆಲವ್ರಿಗೆಲ್ಲ, ಅಲ್ಲಿವರೆಗೂ ಬರಲ್ವಾ ಅಂತ. ಏನೋ ಅದು ಕಾನೂನಲ್ಲಿ ಅವಕಾಶ ಇಲ್ಲ, ಹಂಗಾಗಿ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಪಾಯಿಂಟ್ ಈಸ್ ಭಾಳ ಸಿಂಪಲ್ ಇದರಲ್ಲೀಗ. ಈ ಟೌನ್ಶಿಪ್ಪು ಬೇಕಾ? ನಂಬರ್ 1. ಓಕೆ. ನಂಬರ್ 2, ಈ ಟೌನ್ಶಿಪ್ಪು ಬೇಕು ಅನ್ನುವುದಾದರೆ ಖಾಸಗಿ ಕಡೆಯಿಂದ ಯಾಕೆ? ನಂಬರ್ 2. ನಂಬರ್ 3, 20,000 ಕೋಟಿ ರೂಪಾಯಿಗಳನ್ನು ಹೂಡ್ತೀನಿ ಅನ್ನೋದಾದರೆ ಅವನಲ್ಲಿ ಮಾಡೋ ದುಡ್ಡೆಷ್ಟು? ಆ ದುಡ್ಡು ಅವನು ಯಾಕೆ ಮಾಡಬೇಕು? ಪ್ರೈವೇಟ್ನವನು. ನಂಬರ್ 4, ಖಾಸಗಿ ಅಂದರೆ ಸಹಕಾರ, ಇದು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಮತ್ತು ಇತರರಿಗೆ, ಎಕ್ಸೆಪ್ಟ್ ಡಿಫೆನ್ಸ್ ಪ್ರಾಜೆಕ್ಟು, ರಾಜ್ಯ ಸರ್ಕಾರದ ಜನಪರ ಪ್ರಾಜೆಕ್ಟ್ಗಳು, ನಾಲೆಗಳು, ಡ್ಯಾಮ್ಗಳು ಎಲ್ಲ ಬಿಟ್ಬಿಟ್ರೆ ಉಳಿದಕ್ಕೆ ಯಾವುದಕ್ಕೂ ನಿಮ್ಮ ಅಮೆಂಡ್ಮೆಂಟ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ರೂಲ್ಸಲ್ಲಿ ಲ್ಯಾಂಡನ್ನು ಅಕ್ವೈರ್ ಮಾಡೋ ಹಾಗಿಲ್ಲ. ಪ್ರೈವೇಟಿಗಂತೂ ಇಲ್ವೇ ಇಲ್ಲ, ಮಾಡೋಂಗಿಲ್ಲ ನೀವು. ಓಕೆ. ಹಾಗಿದ್ದಾಗ ಈ ಪ್ರೈವೇಟಿನ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಜಾಯಿಂಟ್ ಡೆವಲಪ್ಮೆಂಟ್ ಅಂತ ರಾಜ್ಯ ಸರ್ಕಾರ ಮಾಡೋಕ್ಕೆ ಅಧಿಕಾರ ಇದೆಯಾ? ಯಾಕೆ ಮಾಡಿಕೊಡಬೇಕು ಖಾಸಗಿಯವರಿಗೆ 2.5 ಕೋಟಿನಲ್ಲಿ? 1,500 2,000 ರೈತರಿದ್ದಾರೆ ಈಗ ಅಲ್ಲಿ. ಹೌದು. ಇದರಲ್ಲಿ 2,000 ರೈತರಲ್ಲಿ 1,600 ರೈತರು, 1,500 ರೈತರು, 1,700 ರೈತರು ವಾಲಂಟಿಯರ್ ಆಗಿ ಸ್ವಯಂ ಬಂದುಬಿಟ್ಟು ತೊಗೊಳ್ಳಿ ನಮ್ಮ ಜಮೀನನ್ನು 2.5 ಕೋಟಿಗೆ ಅಂದರೆ ನಿರ್ವಂಚನೆಯಿಂದ ನಿಮ್ಮ ಪಾಡು ನೀವು ಮಾಡ್ಕೊಂಡು ಹೋಗಿ ನಿಮ್ಮ ಯೋಜನೆನ. ನಾವು ಯಾರು ಹೇಳಕ್ಕ? ರೈತರಿಗೆ ಕೊಡೋಕೆ ರೈತರಿದ್ದಾರೆ, ಕೊಡಕ್ಕೆ ಅವರಿದ್ದಾರೆ, ಇಸ್ಕೊಳಕ್ಕೆ ನೀವಿದೆ. ಅದಿಲ್ಲದೆ ರಿವರ್ಸ್ ನಂಬರ್ ಇದ್ದರೆ ನಂಬರೇ ಇಲ್ಲ ಕೊಡ್ತಾ ಇದ್ದ ಅಂತ ಅಲ್ಲೋಗಿ ಪುಂಡಾಟಿಕೆ ಮಾಡೋದು, ಗೂಂಡಾಗಳನ್ನು ಬಿಡೋದು, ಹೆದರ್ಸೋದು ಮಾಡಿದ್ರೆ ಊರಿನವರೆಲ್ಲ ಒಂದಾಗಿ ಬಡಿಗೆ ಹಿಡ್ಕೊಂಡು ತಲೆ ಹೊಡೀರಿ. ಅವನು ಯಾವನು ಗೂಂಡಾ ಬರ್ತಾನೆ ಅವನಿಗೆ. ಗೂಂಡಾಗಳು ಬಂದರೆ ನಾ ಹೇಳ್ತಿರೋದು, ಗೂಂಡಾಗಳು ಜಾಗ ಕೊಡು ಅಂತ ಹೆದರ್ಸಕ್ಕೆ ಬಂದರೆ ಬೆದರಿಕೆ ಊರವ್ರು ಒಂದಾಗಿ ಕೋಲ್ ಹಿಡ್ಕೊಂಡು ನಿಂತ್ಕೊಳ್ಳಿ, ಬುರುಡೆ ಕೆತ್ತಬಿಡ್ತೀವಿ ಅಂತ. ಇಬ್ಬರು ಕೆತ್ತಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಆಮೇಲೆ ಬೇಕಾರೆ ಬಂದರೆ ಗೂಂಡಾಗಳು. ಓಕೆ. ಒಂದು ವೇಳೆ ರಿವರ್ಸ್ ಇದ್ದರೆ ಯೋಜನೆಗೆ ನಿಮ್ಗೆ ಹಕ್ಕೇನಿದೆ ಅದನ್ನು ಮಾಡೋಕ್ಕೆ? ಮತ್ತು ಏನಕ್ಕೆ ಹಠ ಮಾಡಲೇಬೇಕು ಅನ್ನೋದು? ಮತ್ತು 20,000 ಕೋಟಿ ಬಂಡವಾಳ ಹಾಕ್ತೀನಿ ಅಂದರೆ ಅವನು ಎಷ್ಟು ದುಡ್ಡು ಮಾಡೋಕ್ಕೆ ಬಂದಿದ್ದಾನವನು? ಆ ದುಡ್ಡನ್ನು ಮಾಡೋಕ್ಕೆ ಅವ್ನಿಗೆ ಯಾಕೆ ಅವಕಾಶ ಕೊಡಬೇಕು? ನಾವು ಮರಗಳನ್ನು ಮಾಡಲೇಬೇಕು ಅನ್ನೋದಾದರೆ ಸರ್ಕಾರನೇ ಮಾಡ್ಬೋದಲ್ಲ, ಪ್ರೈವೇಟ್ನವ್ರಿಗೆ ಯಾಕೆ? ನಿಮ್ಮ ಹತ್ರ ದುಡ್ಡಿಲ್ಲ, ಕೇಳಿದ್ರೆ ದುಡ್ಡಿದೆ ಅಂತೀರಿ. ಎಲ್ಲವೂ ಗ್ಯಾರಂಟಿ ಚಿಲ್ರೆ ಯಾವ ಕೊರತೆನೂ ಇಲ್ಲ, ಸುಮ್ಮನೆ ಅಂತ ಒಂದು ಸೈಡ್ಗೆ ಉಗಿದು ಬಿಡ್ತೀವಿ, ಇದನ್ನು ಪಾನ್ ಉಗಿದಂಗೆ ಅಂತ ಅಂತೀರಿ. ಕಾಸಿಲ್ಲ, ಕವಡೆ ಇಲ್ಲ. ಇದು ಯಾರ ಕಾಲದಲ್ಲಿ ಆಗಿದ್ದು? ಒಬ್ಬ ಘನತೆವೆತ್ತ ವ್ಯಕ್ತಿಯ ಪ್ರಶ್ನೆ. ಶ್ರೀರಾಮಚಂದ್ರನ ಕಾಲದಲ್ಲೇ ಆಗಿರಲಿ, ನೀವು ಮುಂದುವರಿಸ್ಬೇಕು ಅಂತ ಏನಿಲ್ವಲ್ಲ. ಶ್ರೀರಾಮಚಂದ್ರನ ಕಾಲದಲ್ಲಿ ಯಾವನೋ ವಿಷ ತಿನ್ನೋ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಂತೆ ಈಗ ನೀವು ತಿಂತೀರಾ? ಈಗ ನೀವು ತಿಂತೀರಾ ವಿಷಾನ? ತಿನ್ನಿ ನೀವು ವಿಷಾನ. ಹಂಗಾರೆ ಹಿಂದಿನ ಕಾಲದಲ್ಲಿ ಹೇಸಿಗೆ ತಿನ್ನುವ ಪದ್ಧತಿ ಇರಲಿಲ್ಲ, ಈಗ ನೀವು ಹೇಸಿಗೆ ತಿನ್ನುವ ಪದ್ಧತಿಯನ್ನು ತಂದಿದ್ದೀರಲ್ಲ. ಯಾಕೆ ತಂದ್ರಿ ಈ ಪದ್ಧತಿ? ಹಿಂದಿನ ಕಾಲದಲ್ಲಿ ಹೇಸಿಗೆ ತಿಂತಿರ್ಲಿಲ್ವಲ್ಲ. ಭ್ರಷ್ಟಾಚಾರ. ಹೇಸಿಗೆ ಅಂದ್ರೆ ಗೊತ್ತ್ರಿ ಜನಕ್ಕೆ, ತಿಂತಿರ್ಲಿಲ್ವಲ್ಲ. ಈಗ ಯಾಕೆ ತಿಂತಾ ಇದ್ದೀರಿ ಹೇಸಿಗೆನ? ನೀವು ಯಾಕೆ ಯಾರ ಕಾಲದಲ್ಲಿ ಹೇಸಿಗೆ ತಿನ್ನುವುದು ಪ್ರಾರಂಭ ಆಗಿದ್ದು ಅಂತ ಯಾಕೆ ಕೇಳಲ್ಲ? ಅದ್ಯಾಕೆ ಕೇಳಲ್ಲ? ಹಾಂ, ಅದು ಚೆನ್ನಾಗಿರುತ್ತೆ ಅಲ್ವಾ? ಯಾಕೆ ಕೇಳಲ್ಲ? ಕೇಳಿ ಬೇಡ ಅಂದ್ರೆ ಓಕೆ. ಇನ್ನೆಲ್ಲೋ ನೋಡಿದೆ ಇವತ್ತು ಅದೇನೋ ಪೋಸ್ಟರ್ ಅಂತೆ.
ಪೋಸ್ಟರ್ ಹಾಕೊಂಡು ಶುರು ಮಾಡಿದ್ದಾರೆ. ಸಿ ವೆದರ್ ಕುಮಾರಸ್ವಾಮಿ ಹ್ಯಾಸ್ ಲ್ಯಾಂಡ್ ಆರ್ ನಾಟ್, ಹೂ ಕೇರ್ಸ್? ಐ ಡೋಂಟ್ ಕೇರ್ ಅಬೌಟ್ ಇಟ್. ಅವರು ಇದೆ ಅಂತ ಇಟ್ಕೊಳ್ರಪ್ಪ, 40 ಎಕರೆನೋ 36 ಎಕರೆನೋ 26 ಎಕರೆನೋ 50 ಎಕರೆನೋ 100 ಎಕರೆನೋ ಯಾರು ಕುಮಾರಸ್ವಾಮಿ ಅವರದು ಇರಲಿ. ಓಕೆ. ತನ್ನ ಜಮೀನು ಹಸಿರಿದೆ, ಗಿಡ ಇದೆ, ಅದು ಸ್ವಾಧೀನಕ್ಕೆ ಯೋಗ್ಯತೆ ಅಲ್ಲ ಅನ್ನಿಸ್ದಾಗ ಒಬ್ಬ ಜಮೀನಿನ ಮಾಲೀಕ ಅದನ್ನು ಉಳಿಸ್ಕೊಳ್ಳೋಕೆ ಹೋರಾಡಬಾರ್ದು ಅಂತೆಲ್ಲರೂ ಇದೆಯಾ ಕಾನೂನಲ್ಲಿ? ರಾಜಕಾರಣಿ ಆಗ್ಬಿಟ್ಟ ಅಂತ ತಕ್ಷಣ ಖಾಸಗಿ ಜಮೀನಿನ ದಾನ ಕೊಡೋಕೆ ನಾಳೆ ಶಿವಕುಮಾರ್ ದಾನ ಕೊಡ್ತಾರಂತ ಬೇಡ, ಜಾರ್ಜ್ ದಾನ ಕೊಡ್ತಾರಂತ ಬೇಡ, ಸಿದ್ದರಾಮಯ್ಯವ್ರ ಮಗ ದಾನ ಕೊಡ್ತಾರಂತ ಬೇಡ, ಖರ್ಗೆ ಅವ್ರ ಮಗ ದಾನ ಕೊಡ್ತಾರಂತ ಕೊಡಿ ನೋಡೋಣ ನಿಮ್ಮ ಜಮೀನನ್ನು. ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ಭೂ ಸ್ವಾಧೀನದಲ್ಲಿ ಎಷ್ಟೆಷ್ಟು ನಿಮ್ಮ ಜಮೀನನ್ನು ಉಳಿಸಿಲ್ಲ ನೀವುಗಳು? ದಾರಿನೇ ಚೇಂಜ್ ಯಾಕೆ ಮಾಡಿಸ್ಬಿಟ್ಟಿದ್ದಾರೆ. ಉಳಿಸಿಲ್ಲ ನೀವು? ಹಾಗಾಗಿ ಈ ಮೈಟ್ ಹವ್ ಟ್ರೈಡ್. ಸೊ ವಾಟ್ ಇಸ್ ದ ಕ್ರೈಮ್ ಇನ್ ಇಟ್? ಕ್ರೈಮ್ ಏನದರಲ್ಲಿ? ಅವ್ರ ಜಮೀನು ಅವ್ರು ಉಳಿಸ್ಕೊಳ್ಳೋ ಎಕ್ಸಾಕ್ಟ್ಲಿ, ಇನ್ನೊಬ್ಬನ ಜಮೀನಿಗೆ ಅಲ್ವಲ್ಲ ಕ್ರೈಮ್ ಏನು? ಇನ್ನು ಬಾಲಕೃಷ್ಣ ವಿಜಯೇಂದ್ರ ಭೂಮಿ ಖರೀದಿಗೆ ಮುಂದಾಗಿದ್ರು ಹಿಂದಿ ಬಿಡದಿ ಬೆಳೆ, ತಪ್ಪೇನು? ಅಪರಾಧನ? ಬಾಲಕೃಷ್ಣ ಬೆಂಗಳೂರಿನಲ್ಲಿ ಸೈಟ್ ಖರೀದಿಗೆ ಮುಂದಾಗಿದ್ದರು ಅಂದರೆ ಹೇಗಿರುತ್ತೆ? ಬೇಕಾಗಿತ್ತು ತಗೊಳ್ತಾರೆ, ಕಾಸಿದ್ರೆ ಅಲ್ಲ, ವಾಟ್ ಇಸ್ ರಾಂಗ್? ಹೌದು, ಒಳ್ಳೆ ಕಥೆ ಐತಲ್ಲ. ಭೂ ಖರೀದಿಗೆ ಮುಂದಾಗಿದ್ರು ಆಗಿರ್ತಾರೆ, ಏನೀಗಾದರೆ? ಸೊ ವಾಟ್? ಕಾಂಗ್ರೆಸ್ಸು ಈ ಬೂಟಾಟಿಕೆ ನಿಲ್ಲಿಸ್ಬಿಡಿ, ಇಲ್ಲ ನಡೆಸ್ತೀವಿ ಅನ್ನೋ ಭಂಡಾಟಕ್ಕೆ ಬಿದ್ದರೆ ನಡೆಸ್ಕೊಂಡು ಹೋಗಿ. ಆದರೆ ನನ್ನ ಲೆಕ್ಕಾಚಾರದಲ್ಲಿ ಈ ಯೋಜನೆ ಸಾಧುವೂ ಅಲ್ಲ, ಸರಿಯೂ ಅಲ್ಲ. ಎಲ್ಲ ದೃಷ್ಟಿಕೋನಗಳಿಂದ ರಾಜಕೀಯ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಓಕೆ, ನೀವು ರಾಜಕೀಯಕ್ಕೆ ಮಾಡೋದಿದ್ದರೆ ಮಾಡಿ. ನೀವು ಅಧಿಕಾರ ಕಳ್ಕೊಂಡಾಗ ನಿಮ್ಮ ಜಮೀನು ಒಳಗೊಂಡಂತೆ ಒಂದು ಯೋಜನೆಯನ್ನು ಮಾಡಿಸಿಯೇ ಸಿದ್ಧ. ಯಾರು ಒಬ್ಬರು ನೋಡ್ತಾ ಇರಿ, ಅವಾಗ ಹೆಂಗೆ ಉತ್ತರ ಆಗ ಬರುತ್ತೆ ಏನು ಉತ್ತರ ಅಂತ. ಓಕೆ, ಎಸ್.